ಹಿಂದೂ ಸಂಸ್ಕೃತಿಯ ಪುನರುತ್ಥಾನ ಮಾಡ್ತೀವಿ ಅಂತ ಇವರು ಪುರುಷ ಪ್ರಧಾನ ಸಮಾಜವನ್ನ ಮತ್ತೆ ತರಬೇಕು ಅಂತ ಯೋಚನೆ ಮಾಡಿ ಸ್ತ್ರೀಯರನ್ನ ಅಡಿಯಾಳಗೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಜಾಗತೀಕರಣ ಪರಿಣಾಮವಾಗಿ ಈ ಪ್ರೇಮಿಗಳ ದಿನ ಹುಟ್ಕೊಂಡಿದೆ. ಇವರೇನಾದರೂ ಪ್ರತಿಭಟನೆ ಮಾಡಬೇಕಾಗಿದ್ರೆ ಜಾಗತೀಕರಣ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿತ್ತು. ಹಿಡಿಮುಷ್ಟಿ ಜನರ ದುಷ್ಟತೆಯಿಂದ ಇಡೀ ಸಮಾಜದ ಒಳ್ಳೆ ಜನಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಇದನ್ನ ಪ್ರತಿಭಟಿಸಬೇಕಾಗಿದೆ. ರೇಣುಕಾ ಚೌಧರಿಯವರು ಮಾಡಿದ್ದು ಇದನ್ನೇ. ರೇಣುಕಾ ಚೌಧರಿಯವರು ಒಂದಷ್ಟು ಜನ ಸಂಘ ಪರಿವಾರದಿಂದ ಇಡೀ ಮಂಗಳೂರು ಜನತೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋ ಕಾರಣದಿಂದ ಮಂಗಳೂರು ತಾಲಿಬಾನ್ ಆಗ್ತಾ ಇದೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದರು. ಅದಕ್ಕೋಸ್ಕರ ಸಂಘ ಪರಿವಾರದವರು, ಅದು ಇಲ್ಲಿಯ ಮೇಯರ್ ಅವರು ಸ್ವತಃ ಮೇಯರ್ ಅವರ ಇನ್ನು 14 ಸಂಘಟನೆಗಳು ಸೇರ್ಕೊಂಡಿದ್ದಾವೆ, ಒಟ್ಟು 15 ಅಂತೆ. 15 ಸಂಘಟನೆಗಳು ಅವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹಾಕಿದ್ರಂತೆ. ಯಾರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಆಗ್ತಾ ಇದ್ದಾರೆ ಈ ದೇಶದಲ್ಲಿ? ಯಾರು ಅವಮಾನ ಮಾಡಿಸ್ಕೊಂಡ್ರು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಮಾಡ್ತಾ ಇದ್ದಾರೆ.